ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದಾರೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಕೂಡ ಯುವ ನಿಧಿ ಯೋಜನೆ ಅಪ್ಡೇಟ್ಗೆ ಸ್ವಾಗತ. ಲೇಟೆಸ್ಟ್ ಅಪ್ಡೇಟ್ ಕೂಡ ಏನು ಅಮೌಂಟ್ ಅಪ್ಡೇಟ್ ಮತ್ತು ಯುವ ನಿಧಿ ಯೋಜನೆ ಬಂದ್ಬಿಟ್ಟು 2 ಇಯರ್ಸ್ ಅಷ್ಟೇನಾ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಎಷ್ಟು ದಿನಗಳ ಬರುತ್ತೆ ಅಂತ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯುವ ನಿಧಿ ಯೋಜನೆ ನೀವು ಗಮನಿಸಿದ್ರೆ ನಾನು ಸ್ಟಾರ್ಟಿಂಗಿಂದ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದಂಗಿಂದ ನಾನು ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಾನು ನೋಡ್ಕೊಂಬಂದೆ ಆಯ್ತಾ. ಅಲ್ಲಿ ಸರ್ಕಾರದವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಯೋಜನೆಯನ್ನು ಕೂಡ ಸಂಪೂರ್ಣವಾಗಿ 2 ವರ್ಷದವರೆಗೆ ನಿರುದ್ಯೋಗಿಗಳಿಗೆ, ಅಂದರೆ ಡಿಗ್ರಿ ಮುಗಿಸಿ ಅಥವಾ ಡಿಪ್ಲೊಮಾ ಆಗಿ ಯಾವುದೇ ರೀತಿ ಜಾಬ್ ಸಿಕ್ಕಿಲ್ಲ, ನಿರುದ್ಯೋಗಿಗಳಾಗಿದ್ದಾರೆ ಅಂದರೆ ಅಂಥವರಿಗೆ 2 ವರ್ಷದವರೆಗೆ ನಾವು ಕೊಡ್ತೀವಿ ಅಂತ ಘೋಷಣೆ ಕೂಡ ಮಾಡಿದರು. ಈ ಹಿಂದೆ ಸಿದ್ದರಾಮಯ್ಯ ಅವರು ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ರು, 2 ವರ್ಷದವರೆಗೆ ಕೊಡ್ತೀವಿ, ಬಂದ್ ಮಾಡ್ತೀವಿ ಅಂತೇಳಿ ಘೋಷಣೆ ಕೂಡ ಮಾಡಿದ್ರು. ಆ ನಿಟ್ಟಿನಲ್ಲಿ ಘೋಷಣೆ ಕೂಡ ಮಾಡಿದ್ದಾರೆ. ಲೈಕ್ ನಿಮಗೆ ಈ ಯೋಜನೆ ಅಡಿ ಬರೋದು ನಿಮಗೆ ಟಿಲ್ 2 ವರ್ಷದವರೆಗೂ ಮಾತ್ರ ಆಯ್ತಾ. ನಿಮಗೆ ಸಂಪೂರ್ಣ ಲೈಫ್ ಟೈಮ್ ಕೊಡೋದಿಲ್ಲ ಆಯ್ತಾ. ಸರ್ಕಾರ ಅವರು ಹೇಳಿದ್ದಾರೆ, ಲೈಕ್ ನೀವೇನಾದರೂ ಸ್ಕಿಲ್ ಟ್ರೈನಿಂಗ್ ಅಲ್ಲಿ ನೀವು ಟ್ರೈನಿಂಗ್ ತೆಗೆದುಕೊಳ್ತಾ ಇದ್ರೆ, ಅಂದ್ರೆ ನೀವೇನಾದರೂ ಯುವ ನಿಧಿ ಯೋಜನೆ ಅಡಿ ನಿಮಗೆ ಸ್ಕಿಲ್ ಟ್ರೈನಿಂಗ್ ಅಂತ ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲಿ ನೀವೇನಾದರೂ ಟ್ರೈನಿಂಗ್ ತೆಗೆದುಕೊಳ್ತಾ ಇದ್ರೆ ನಿಮಗೆ ಅಮೌಂಟ್ ಬಂದ್ಬಿಟ್ಟು ಸ್ಟಾಪ್ ಆಗೋದಿಲ್ಲ. ಬಟ್ 2 ಇಯರ್ ಲಿಮಿಟ್ ಕೂಡ ಇದೆ. ಇದನ್ನ ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ ಅಂತ ಕ್ಲಾರಿಟಿ ಇಲ್ಲ. ಲೈಕ್ ನಿಮಗೆ ಫಸ್ಟ್ ನೀವು ಪಡ್ಕೊಂಡಾಗಿಂದ, ನೀವು ಫಸ್ಟ್ ಅಮೌಂಟ್ ತೆಗೆದುಕೊಂಡಾಗಿಂದ ನೀವು 2 ವರ್ಷ ಕರೆಕ್ಟಾಗಿ ಎಕ್ಸಾಕ್ಟ್ಲಿ 2 ವರ್ಷಕ್ಕೆ ಸ್ಟಾಪ್ ಮಾಡ್ತಾರೆ, ಅಥವಾ ಎಲ್ಲ ವಿದ್ಯಾರ್ಥಿಗಳಿಗೆ ಲೈಕ್ 2023 ಪಾಸ್ ಬ್ಯಾಚ್ ವಿದ್ಯಾರ್ಥಿಗಳಿಗೆ ಸ್ಟಾರ್ಟಿಂಗ್ ಕೊಡ್ತಾ ಬಂದ್ರು ಆಯ್ತಾ. ಆ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಅಟ್ ಎ ಟೈಮ್ ಸ್ಟಾಪ್ ಮಾಡ್ತಾರ ಅಂತೇಳಿ ನಿಮಗೆ ಗೊತ್ತಾಗುತ್ತೆ, ಕ್ಲಾರಿಟಿ ಸಿಗುತ್ತೆ. ಆ ನಿಟ್ಟಿನಲ್ಲಿ ನಿಮಗೆ ಸೆಲ್ಫ್ ಡಿಕ್ಲರೇಷನ್ನ ಕ್ವಾರ್ಟರ್ಲಿದಿಂದ ಮಂತ್ಲಿ ಕೂಡ ಮಾಡಿದ್ದಾರೆ. ಲೈಕ್ ನಿಮಗೆ ಸೆಲ್ಫ್ ಡಿಕ್ಲರೇಷನ್ ಕೊಡೋಕ್ಕಾಗಿಲ್ಲ ಅಂದರೆ ನಿಮಗೆ ಆಗಲೇ ನೀವು ಅನ್ಕೋಬಿಡಿ, ದಿಸ್ ಮಂತ್ ನಮಗೆ ಎಂಡ್ ಆಗಿರುತ್ತೆ, ದಿಸ್ ಮಂತ್ ನಮಗೆ ಸ್ಕಾಲರ್ಶಿಪ್ ಎಂಡ್ ಆಗಿರುತ್ತೆ ಅಂತೇಳಿ ಚೆಕ್ ಮಾಡ್ಕೊಳ್ಳಿ. ನಂತರ ಸೆಲ್ಫ್ ಡಿಕ್ಲರೇಷನ್ ಕೂಡ ಲೈವ್ ಆಗಿದೆ ಅಕ್ಟೋಬರ್ ತಿಂಗಳದು. ಆದಷ್ಟು ಬೇಗ ಯಾರು ಮಾಡಿಲ್ಲ ಮಾಡಿ. ಹೇಗೆ ಕೊಡೋದು ಅಂತ ಕೇಳ್ತಾ ಇರೋ ವಿದ್ಯಾರ್ಥಿಗಳಿಗೆ ಸೇವಾ ಸಿಂಧು ಪೋರ್ಟಲಲ್ಲಿ ಲಾಗಿನ್ ಆಗಿ ಅಲ್ಲಿ ನಿಮಗೆ ಅಪ್ಲೈ ಸರ್ವಿಸಸ್ ಮೇಲೆ ಹೋಗಿ ನಿಮಗೆ ಅಪ್ಲೈ ಮಂತ್ಲಿ ಸೆಲ್ಫ್ ಡಿಕ್ಲರೇಷನ್ ಅಂತ ಆಪ್ಷನ್ಸ್ ಇರೋದನ್ನು ಕ್ಲಿಕ್ ಮಾಡಿ, ನಿಮ್ಮದು ಆಧಾರ್ ಡೀಟೇಲ್ಸ್ ಕೇಳುತ್ತೆ, ಆಧಾರ್ ನಂಬರ್ ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಬಿಟ್ಟು ಫೆಚ್ ಕೊಟ್ಬಿಟ್ಟು ಜಸ್ಟ್ ನಿಮಗೆ ಎಸ್ ಕೊಟ್ಬಿಟ್ಟು ನಿಮಗೆ ಒಂದು ಕ್ಯಾಪ್ಚಾ ಬರುತ್ತೆ, ಕ್ಯಾಪ್ಚನ್ ಎಂಟ್ರಿ ಮಾಡಿ ಫೈನಲ್ ಸಬ್ಮಿಟ್ ಕೊಟ್ಟರೆ ಸಾಕು, ನಿಮಗೆ ಸಬ್ಮಿಟ್ ಆಗುತ್ತೆ. ಬೇಕಾದ್ರೆ ನೀವು ಪ್ರಿಂಟ್ಔಟ್ನ ತೆಗೆದುಕೊಳ್ಬೋದು. ಸೆಲ್ಫ್ ಡಿಕ್ಲರೇಷನ್ ಕಡ್ಡಾಯ, ಅಮೌಂಟ್ ಬರಬೇಕಂದ್ರೆ ಮಾಡಲೇಬೇಕು. ಯಾರು ಮಾಡಿಲ್ಲ ಅವರು ದಯವಿಟ್ಟು ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡೋದಕ್ಕೆ ಇಷ್ಟಪಡ್ತೀನಿ. ಟಿಲ್ ಸದ್ಯದ ಮಾಹಿತಿ ಪ್ರಕಾರ ನಿಮಗೆ ಸೆಪ್ಟೆಂಬರ್ವರೆಗೂ ಅಮೌಂಟ್ನ ಕ್ಲಿಯರ್ ಕೂಡ ಮಾಡಿದ್ದಾರೆ. ಮೊದಲು ಬಂದ್ಬಿಟ್ಟು ನಿಮಗೆ ಪೆಂಡಿಂಗ್ ಇರೋ ಅಮೌಂಟ್ನ ಕ್ಲಿಯರ್ ಕೂಡ ಮಾಡ್ತಾರೆ. ದಿಸ್ ಮಂತ್ ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಿದ್ವಿ, ದಿಸ್ ಮಂತ್ ಎಂಡ್ ಒಳಗಡೆ. ನಂತರ ಅಕ್ಟೋಬರ್ ಮತ್ತು ನವಂಬರ್ ಹಣ ಬಂದ್ಬಿಟ್ಟು ಬರಬೇಕಾಗುತ್ತೆ. ಅಕ್ಟೋಬರ್ ಮತ್ತು ನವಂಬರ್ ಹಣ ಈ ತಿಂಗಳ ಒಳಗಡೆ ಅಥವಾ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಒಳಗಡೆ ನಾವು ಎಕ್ಸ್ಪೆಕ್ಟೆಡ್ ಕೂಡ ಮಾಡ್ಕೊಂಡಿದ್ದೀವಿ. ಯೋಜನೆ ಅಡಿ ನೀವು ಅಪ್ಲಿಕೇಶನ್ ಹಾಕಿ ಡೈಲಿ ನೀವು ಅಪ್ಡೇಟ್ ಮಾಡಬೇಕಾಗುತ್ತೆ. ಲೈಕ್ ಕೌಶಲ್ಕರ ನೋಂದಣಿ ಹಾಕಬೇಕಾಗುತ್ತೆ, ಮತ್ತು ಮಂತ್ಲಿ ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಬೇಕಾಗುತ್ತೆ. ಈ ರೀತಿ ನಮಗೆ ಲೇಟೆಸ್ಟ್ ಅಪ್ಡೇಟ್ಸ್ಗಳು ಏನು ಬರ್ತವೆ, ಹೊಸದಾಗಿ ಏನಾದ್ರು ಬಂದರೆ ನಾವು ಅದನ್ನು ನಿಮಗೆ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ, ಸಪೋರ್ಟ್ನ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.